ಸಹ ಏರಿಕೆ ಆಗಿದೆ. ಕಾರಣ ಏನಂದ್ರೆ ಬಿಲಾಮ್ ಟ್ರೈ ಮಾಡುವ. ಬಿಲಾಮ್ ಸಾಧಾರಣ ವ್ಯಕ್ತಿ ಇರಲಿಲ್ಲ. ನೀವು ಗೊತ್ತಿಲ್ಲ, ಪರಿಚಯ ಇಲ್ಲವ, ಕಾಂಚಿ ಪಿಚ್ಚಿ ಮಾಟ ಮಂತ್ರ ಮಾಡೋರು ಇರ್ಲಿಲ್ಲ. ಅವ್ರು ಮಾತಾಡಿದ್ರೆ ದೊಡ್ಡ ದೊಡ್ಡ ವಿರುದ್ಧಗಳಲ್ಲಿ ಅವ್ರು ಸೋಲ್ತಾ ಇದ್ರು. ಅವ್ರು ಮಾತಾಡಿದ್ರೆ ದೊಡ್ಡ ದೊಡ್ಡ ಶೈಲ ವಿರುದ್ಧಗಳು ಜಯಿಸ್ತಾ ಇದ್ರು. ಅಷ್ಟು ಪವರ್ ಅವನ್ನೇ ಆಗಿತ್ತು. ಎಷ್ಟು ಸಂತೋಷ ಇದೆ. ನಾನು ಒಳಗಡೆ ವಾಸ ಮಾಡುವ ದೇವರಿಗೆ ಎಷ್ಟು ಕೆಪಾಸಿಟಿ ಇದೆ ಅಂದ್ರೆ, ಅಲ್ಲೆಲ್ಲೂಯ, ಯಾವ ಪ್ರವಾದಿಯೋ, ಯಾವ ಹಲ್ಲೆಲೂಯ ಶಕುನಿಯೋ, ಯಾವ ಮಾಟ ಮಂತ್ರವಾದಿಯೋ ನನ್ನನ್ನು ವಿರುದ್ಧವಾಗಿ ಒಂದು ಆಯುಧ ಕಳಿಸಿದ್ರೆ ಅದು ನಿನ್ನ ಮನೆ ಅಡ್ರೆಸ್ ತಪ್ಪಿಸಿ ಅದು ಬೇರೆ ಆಮೇಲಿಂದ ಮತ್ತೆ ಶತ್ರುವಿನ ಮನೆಗೆ ಹೋಗುತ್ತೆ. ನನ್ನನ್ನು ಯೇಸುವಿನ ನಾಮದಲ್ಲಿ ಕುಟುಂಬದ ಮೇಲೆ ನಿಮ್ಮ ಸಭೆ ಹಲ್ಲೆಲೂಯ ಸಭೆಗಳಲ್ಲಿ ನಾನು ಘೋಷಣೆ ಮಾಡ್ತೇನೆ. ನಿಮ್ಮ ವಿರುದ್ಧವಾಗಿ ಶತ್ರು ಕಳಿಸಿದ ಆ ವೆಪನ್ ತಿರುಗಿ ಅವನ ಅಡ್ರೆಸ್ಗೆ ಅವನು ಪ್ಲಾನ್ ಮಾಡಿದ್ದು ಅವನು ಹಲ್ಲೆಲೂಯ ಎಲ್ಲ ಫೇಲ್ ಆಯ್ತು. ಅವನು ಒಂದೇ ಮಾತು ಹೇಳ್ದ, ನೋಡು ಬಾಲಕನೇ, ನಾನು ಏನ್ ಟ್ರೈ ಮಾಡ್ಬೇಕು ಅದನ್ನು ಟ್ರೈ ಮಾಡಿದ್ದೀನಿ, ನನ್ನ ಬೆಸ್ಟ್ ಟ್ರೈ ಮಾಡಿದ್ದೀನಿ, ಆದ್ರೂ ಅವ್ರು ಟಚ್ ಮಾಡಕ್ಕಾಗಲ್ಲ. ಯಾರು ಹೇಳ್ತಾ ಇರೋದು? ಹಲ್ಲೆಲೂಯ, ಗವಾಲಿ, ಹಲ್ಲೆಲೂಯ. ಅವನ ನಾಲ್ಗೆಯಲ್ಲಿ ಶಕ್ತಿ ಎಂತದಿದೆ ಅಂದ್ರೆ, ಅವನ ಜೀವ ನೋಡಿದ್ರೆ ಜೀವ, ಮರಣ ನೋಡಿದ್ರೆ ಮರಣ. ಅವನು ಒಳಗಡೆ ಅಂತ ಶಕ್ತಿ ಉಳ್ಳವನು. ಹಲ್ಲೆಲೂಯ. ನಾನು ಹೇಳ್ತೀನಿ, ಎಷ್ಟೇ ಶಕ್ತಿ ನಿನ್ನ ಒಳಗಡೆ ಇರುತ್ತೆ, ಎಷ್ಟೇ ಪುಟ್ಟ ಸ್ಥಿತಿ ನೀನು ಮಾಡಿದ್ರು, ಎಷ್ಟೇ ಆತ್ಮಗಳು ಸಂಪಾದಿಸಿದ್ರು, ಮೇಲೆ ಕೂತಿರಲ್ಲ ಅವನ ಕೈಯೊಳಗಡೆ ದಾರ ಇದೆ. ನಿನ್ನನ್ನು ಹೆಂಗ್ ಕುಡಿಸ್ಬೇಕು, ನಿನ್ನನ್ನು ಎಲ್ಲಿ ಹೊಡಿಬೇಕು, ಎಲ್ಲಿ ನಿನ್ನ ತಲೆ ಹಚ್ಚಬೇಕು, ಅವನು ಚೆನ್ನಾಗಿ ಅರ್ಥವನಾಗಿದ್ದಾನೆ. ಯಾರಾದ್ರೂ ಇನ್ನೊಂದು ಸಾರಿ ಹೇಳಿ, ನನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧ ಫಲಿಸೋದಿಲ್ಲ, ಯಾವ ಸಾಲ ಫಲಿಸೋದಿಲ್ಲ, ಯಾವ ಮಾಟಮಂತ್ರ ಫಲಿಸೋದಿಲ್ಲ, ಯಾವ ರೋಗ ಫಲಿಸೋದಿಲ್ಲ. ಶತ್ರುವೇ, ಇವನು ಚೆನ್ನಾಗಿ ಅರ್ಥ ಆಯ್ತು. ಇವನು ಪ್ಲಾನ್ ಮಾಡ್ದ, ಇವ್ರನ್ನು ಹೊಡಿಯಕ್ ಆಗಲ್ಲ, ಆದ್ರೆ ಒಂದು ಪ್ಲಾನ್ ಕೊಡ್ತೀನಿ, ಅದು ನಾನು ಮಾಡಕ್ಕಾಗಲ್ಲ, ನೀನ್ ಮಾಡ್ಬೇಕು. ಏನ್ ಪ್ಲಾನ್ ಅಂದ್ರೆ, ಮೋವಾಬಿನ ಸುಂದರ ಸ್ತ್ರೀಯರಿದ್ದಾರಲ್ಲ, ಈ ಸಾಯಲ್ ಪದ್ದೆ ಬಿಟ್ಬಿಡು. ಹಲ್ಲೆಲೂಯ. ಎದುರುಗಡೆಯಿಂದ ವಾಕ್ ಮಾಡ್ಲಿಕ್ಕೆ